ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಯಜಮಾನರು ದೂರ ಆದ ನಂತರ ಅವರ ಆಸ್ತಿಯಲ್ಲಿ ಅರ್ಧ ಪಾಲು ಇವಳಿಗೆ ಸಿಕ್ಕಿರುತ್ತೆ. ಹೆಸರು ಮಾಯಾವತಿ ಅಂತ, 37 ವಯ ನಡೀತಾ ಇದೆ. ಸ್ವಂತ ಊರು ಗದಗ ಜಿಲ್ಲೆಯ ಸಿರಹಟ್ಟಿಯಿಂದ ಮಾಯಾವತಿ ಅವರು ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಆ್ಯಂಡ್ ಇವರ ಬಯಕೆ ನೋಡಿ, ಮದುವೆ ಆಗದೆ ಸುಖವಾಗಿ ಬಾಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಮಾಯಾವತಿ ಅವರಿಗೆ ಎರಡನೇ ಮದುವೆ ಆಗಲು ಇಷ್ಟವಿಲ್ಲ. ಸೊ ಅದಕ್ಕೆ ಮದುವೆ ಆಗದೆ ಸುಖವಾಗಿ ಬಾಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ 3 ಕೋಟಿ ಆಸ್ತಿ ಇದೆ, ಆದರೂ ನೆಮ್ಮದಿ ಇಲ್ಲ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಆ್ಯಂಡ್ 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಎಕ್ಸ್ಪ್ಲೈನ್ಡ್. ಇವಳ ಹತ್ತಿರ ಅಷ್ಟಿದ್ರೆ ಒಟ್ಟು 50 ಎಕರೆ ಜಮೀನು ಇರುತ್ತೆ. ಆ್ಯಂಡ್ ಇದರಿಂದ ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಸಾಕಷ್ಟು ಆಸ್ತಿ ಇದ್ರೂ ನೆಮ್ಮದಿ ಇಲ್ಲ ಎಂದು ಮಾಯಾವತಿ ಅವರು ಹೇಳಿಕೊಂಡಿದ್ದಾರೆ. ಯಜಮಾನರು ದೂರ ಆದ ನಂತರ ಸೆಟಪ್ ಮಾಡಿಕೊಳ್ಳಲು ಯಾರೂ ಸಿಗುತ್ತಿಲ್ಲ. 5 ಲಕ್ಷದವರೆಗೆ ಹಣ ಖರ್ಚು ಮಾಡಲು ರೆಡಿ ಇದ್ದೀನಿ, ಆದರೂ ಯಾರೂ ಸಿಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಫೈನಲಿ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಒಟ್ಟು 5 ಲಕ್ಷ ರೂಪಾಯಿ ಖರ್ಚು ಮಾಡಲು ರೆಡಿ ಇದ್ದಾರೆ. ಇವಳು ಇತ್ತೀಚೆಗೆ ತೆಗೆದುಕೊಂಡಿದ್ದ ನಿರ್ಧಾರ ನೋಡಿ ಸ್ನೇಹಿತರೆ, ಈ ರೀತಿಯಾಗಿರುತ್ತೆ. ನನಗೆ ಹೊರಗಡೆ ಓಡಾಡುವುದು ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಮನೆಯಲ್ಲಿ ಎಂಜಾಯ್ ಮಾಡಲು ನಿರ್ಧರಿಸಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾಗಿ ನನಗೆ ಬಳಿ ಬರುವಂತಹ ಒಬ್ಬ ವ್ಯಕ್ತಿ ಬೇಕು. ನೀವು ರೆಡಿ ಇದ್ರೆ ಮಾತ್ರ ಕಮೆಂಟ್ ಮಾಡಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಇವರು ಸ್ನೇಹಿತರೆ ತನ್ನ 50 ಎಕರೆ ಗದ್ದೆಯಲ್ಲಿ ಯಾವ ರೀತಿ ಕೆಲಸ ಮಾಡಿ ತಾವು ವರ್ಷಕ್ಕೆ 20 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ, ಬನ್ನಿ ಚರ್ಚೆ ಮಾಡೋಣ. ನೋ ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ ಪೆಸ್ಟಿಸೈಡ್, ಓನ್ಲಿ ನ್ಯಾಚುರಲ್ ಇನ್ಪುಟ್ ಯೂಸ್ಡ್. ತನ್ನ ಗದ್ದೆಯ ಬೆಳೆಗಳಿಗೆ ಸ್ನೇಹಿತರೆ ಯಾವುದೇ ಕೆಮಿಕಲ್ ಬಳಕೆ ಮಾಡುತ್ತಿಲ್ಲ. ತಾವು ನ್ಯಾಚುರಲ್ ರಾಸಾಯನಿಕ ರಸಗೊಬ್ಬರ ತಾವು ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ದೇಶಿ ಕೌ ಬೇಸ್ಡ್ ಫಾರ್ಮಿಂಗ್ ಯೂಸ್ಡ್ ಕೌಡಂಗ್ ಆ್ಯಂಡ್ ಯೂರಿನ್. ಹೊಲದಲ್ಲಿ ಸ್ನೇಹಿತರೆ ಪ್ರಾಕೃತಿಕ ರಸಗೊಬ್ಬರ ತಾವು ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಶೋಯ್ ಹೆಲ್ತ್ ಫೋಕಸ್, ಇನ್ಹ್ಯಾನ್ಸ್ ಮೈಕ್ರೋಬೋಸ್ ಆ್ಯಂಡ್ ಫರ್ಟಿಲಿಟಿ ನ್ಯಾಚುರಲಿ ಆ್ಯಂಡ್ ಲೆಸ್ ವಾಟರ್ ಯೂಸ್. ತನ್ನ ಗದ್ದೆಯ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಲು ತಾವು ನ್ಯಾಚುರಲ್ ಗೊಬ್ಬರ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ ತನ್ನ ಗದ್ದೆಯಲ್ಲಿ ಯಾವುದೇ ಕೆಮಿಕಲ್ ಉಪಯೋಗ ಮಾಡದೆ ತಾವು ವರ್ಷಕ್ಕೆ ಸ್ನೇಹಿತರೆ 50 ಎಕರೆ ಜಮೀನಿನಲ್ಲಿ 20 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ. ಹಣದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ದಿಢೀರಂತ ಯಜಮಾನರು ಬಿಟ್ಟು ದೂರ ಆದ ನಂತರ ತನ್ನ ಬಳಿ ಲಕ್ಷಾಂತರ ಹಣ ಇದ್ದರೂ ನೆಮ್ಮದಿ ಇಲ್ಲದ ಕಾರಣ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿಯಾಗೋಣ.